ಬೆಂಗಳೂರಿನ ಕೋಗಿಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ನೀಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಂಥ ವೇಣುಗೋಪಾಲ್ ಈಗ ಕಣ್ಮರೆ ಆಗಿಬಿಟ್ಟಿದ್ದಾರೆ. ನಾನು ಮಾತಾಡ್ತಾ ಇರುವಂಥದ್ದು ಕೇರಳದಲ್ಲಿ ಕನ್ನಡ ಮಾಧ್ಯಮದ ಮೇಲೆ ಒತ್ತಡ ಹಾಕ್ತಾ ಕನ್ನಡ ಭಾಷೆಯ ಮೇಲೆ ಒತ್ತಡ ಹಾಕ್ತಾ ಇರುವಂಥ ಕೇರಳದ ಭಾಷಾ ನೀತಿಯ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಕೇಳಿಬರ್ತಾ ಇದೆ. ಅತ್ತ ಕನ್ನಡದ ಪಂಡಿತರು, ಭಾಷಾ ತಜ್ಞರು ಕೇರಳ ಸರ್ಕಾರದ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅತ್ತ ಕರ್ನಾಟಕದ ಮೇಲೆ ಬಂದಾಗ, ಕರ್ನಾಟಕದ ಸರ್ಕಾರದ ವಿಚಾರಕ್ಕೆ ಬಂದಾಗ ನೇರವಾಗಿ ಪ್ರಶ್ನೆ ಮಾಡಿದಂಥ ವೇಣುಗೋಪಾಲ್ ಅದ್ಯಾಕೋ ಕೇರಳ ಸರ್ಕಾರದ ವಿರುದ್ಧ ಒಂದೇ ಒಂದು ಮಾತನ್ನು ಗಟ್ಟಿಯಾಗಿ ಆಡ್ತಾ ಇಲ್ಲ. ಯಾಕೆ ಕನ್ನಡದ ವಿಚಾರವಾಗಿ ಇಷ್ಟೊಂದು ಅಸಡ್ಡೆ ಯಾಕೆ ಅವರಿಗೆ? ಇಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯದ ಮೈಲೇಜ್ ಅಥವಾ ಪಾಯಿಂಟ್ಸ್ ಯಾವುದು ಸಿಗ್ತಾ ಇಲ್ವಾ? ಇದಕ್ಕೋಸ್ಕರ ವೇಣುಗೋಪಾಲ್ ಹಾಗಾದರೆ ಸೈಲೆಂಟ್ ಆಗಿದ್ದಾರಾ? ಅಷ್ಟಕ್ಕೂ ಕೇರಳದ ಕನ್ನಡ ಮಾಧ್ಯಮದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಪಕ್ಷ ಅಲ್ಲಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಕೇರಳದಲ್ಲಿ? ಎಲ್ಲ ವಿಚಾರಗಳು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ರಾಜಕೀಯ ಕೂಡ ಸೇರ್ಕೊಂಡಿದೆ. ಸಹಜವಾಗಿ ಕನ್ನಡದ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅವರೆಲ್ಲರೂ ಕೂಡ ಅವ್ರದ್ದೇ ಆದಂಥ ರಾಜಕೀಯವನ್ನು ಮಾಡ್ತಾ ಇರ್ತಾರೆ. ಈಗ BJP ಕೂಡ ಕನ್ನಡದ ಭಾಷೆಯ ವಿಚಾರವಾಗಿ ವೇಣುಗೋಪಾಲ್ ಯಾಕೆ ಸುಮ್ಮನೆ ಇದ್ದೀರಿ ಅಂತ ಪ್ರಶ್ನೆ ಕೇಳ್ತಾ ಇದೆ. ಕನ್ನಡವೇ ಬೇಕು. ಕನ್ನಡ ಬೇಗ ಕಲಿಬಹುದು ಮತ್ತೆ ಸರಳವಾಗಿ ಇದು ಮಾಡಬಹುದು. ನಮಗೆ ಕನ್ನಡ ಸಾಕು, ಮಳೆಯಲ್ಲಿ ಬೇಡ. ಪತ್ರ ಬರೆದಿದ್ದೀನಿ ನಾನು, ಹೋರಾಟ ಪ್ರಾರಂಭ ಮಾಡ್ತೀವಿ. ನೀನ್ ಕಾಗೇನೋ ಕೋಗಿಲೇನೋ ಅಂತ ನಮ್ಗೆ ಗೊತ್ತಾಗಬೇಕು. ನಿಮ್ಮ KC ವೇಣುಗೋಪಾಲ್ ಅವರ ಕಿವಿಯನ್ನ ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಕಾಂಗ್ರೆಸ್ ಸರ್ಕಾರ ಕಮ್ಯುನಿಸ್ಟರಿಗೆ ಮಣೆ ಹಾಕ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೆ. ವೇಣುಗೋಪಾಲ್ ಹೇಳಿದ್ದನ್ನು ಕೂಡ ಕೇಳಿದ್ರು. ವೇಣುಗೋಪಾಲ್ ಅವರು ಆಡಳಿತದಲ್ಲಿ ಇಲ್ಲ. ಇದು ಏಕಾಏಕಿ ತೀರ್ಮಾನ ಮಾಡವ್ರೆ ಅಂದ್ರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಕೈವಾಡ ಪಕ್ಕ ಇದೆ. ಇದು ಕನ್ನಡಕ್ಕೆ ದ್ರೋಹ ಬಗೆದಂತ ಸರ್ಕಾರ. ಬೆಲ್ಲ ಇದ್ದ ಕಡೆ ಇರುವೆಗಳು ಮುತ್ತಿಕೊಳ್ತವೆ. ಹಾಗೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕೋಗಿಲು ವಿಚಾರಕ್ಕೆ ಮೂಗು ತೂರಿಸಿದ್ದು KC ವೇಣುಗೋಪಾಲ್. ಇದೇ AICCಯ ಸಂಘಟನಾ ಕಾರ್ಯದರ್ಶಿ KC ವೇಣುಗೋಪಾಲ್ ಈಗ್ಯಾಕೋ ಮೌನಕ್ಕೆ ಜಾರಿದಂತೆ ಕಾಣ್ತಿದೆ. ಅಥವಾ ಇವರ ಜಾಣ ಕುರುಡಿಗೆ ನಮ್ಮ ಗಡಿ ಕನ್ನಡ ಭಾಷೆಯನ್ನೇ ಉಸಿರಾಗಿಸಿಕೊಂಡ ಕಾಸರಗೋಡು ಕಾಣಿಸ್ತಿಲ್ಲ ಅನ್ಸುತ್ತೆ. ಇನ್ನು ರಾಜ್ಯ ಸರ್ಕಾರ ಕೂಡ ಕೇರಳದ ಮೇಲೆ ಮುಗಿಬೀಳೋ ಬದಲು ಮುದ್ದಾಗಿ ಬೀಳ್ತಿರೋದು ರಾಜಕಾರಣದ ಅಂಗಡಿಯಲ್ಲಿ ಪಕ್ಷಪಾತದ ಪ್ರೀತಿ ತೋರಿಸ್ತಿರೋ ರೀತಿ ಕಾಣಿಸ್ತಿದೆ. ಹೌದು ವೀಕ್ಷಕರೇ, ಕೇರಳ ಸರ್ಕಾರ ಮಲಯಾಳಂ ಕಡ್ಡಾಯ ಮಸೂದೆ ಜಾರಿಗೆ ಮುಂದಾಗಿದೆ. ಇದು ಗಡಿ ಭಾಗದ ಕಾಸರಗೋಡು ಮತ್ತು ಮಂಜೇಶ್ವರ ಭಾಗದ ಕನ್ನಡ ಮಕ್ಕಳ ಮೇಲೂ ಪರಿಣಾಮ ಬೀರಲಿದೆ. ಈ ಬಗ್ಗೆ CM ಸಿದ್ದರಾಮಯ್ಯ ಪತ್ರವೊಂದನ್ನು ಬರೆದಿದ್ದಾರೆ. ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪತ್ರ ಬರೆದಿದ್ದೀನಿ ನಾನು, ಹೋರಾಟ ಪ್ರಾರಂಭ ಮಾಡ್ತೀವಿ. ಆದ್ರೆ ಪ್ರಶ್ನೆ ಇದಲ್ಲ. ಕೋಗಿಲು ವಿಚಾರಕ್ಕೆ ಓಡೋಡಿ ಬಂದ ವೇಣುಗೋಪಾಲ್ ಈಗ್ಯಾಕೆ ಸೈಲೆಂಟ್ ಆಗಿದ್ದಾರೆ? ತಮ್ಮ ರಾಜ್ಯದ, ಅದರಲ್ಲೂ ತಮ್ಮ ಮಿತ್ರ ಪಕ್ಷವೇ ಗಡಿಭಾಗದ ಭಾಷಾ ಅಲ್ಪಸಂಖ್ಯಾತರ ಮೇಲೆ ಬಲ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ರು ತುಟಿಕ್ ಪಿಟಿಕ್ ಅಂತಿಲ್ಲ. ಇತ್ತ ವರಿಷ್ಠರ ಲಕ್ಷ್ಮಣ ರೇಖೆ ದಾಟದ ನಾಯಕರು ಈಗ ಕನ್ನಡ ವಿಚಾರಕ್ಕೂ ಮಧ್ಯಪ್ರವೇಶ ಮಾಡಿ ಅಂತ ಹೇಳುವ ಧೈರ್ಯ ತೋರಿಸ್ತಿಲ್ಲ. ಕಾಂಗ್ರೆಸ್ನ ಈ ನಡೆ ಕನ್ನಡಿಗರ ಸ್ವಾಭಿಮಾನ ಕೆಣಕುವಂತಿದೆ. ಇದೇ ವಿಚಾರವನ್ನ ವಿಪಕ್ಷದಲ್ಲಿರೋ BJP ನಾಯಕರು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಕೋಗಿಲೆಯಲ್ಲಿ ವೇಣುಗೋಪಾಲ್ ಕೋಗಿಲೆ ಕೂಗಿದ ತಕ್ಷಣನೇ ಇಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಯ್ತು. ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗ್ಲೇ ಇಲ್ಲ. ಡೆಲ್ಲಿಯಲ್ಲೇ ಸ್ಟಕ್ ಆಗ್ಬಿಟ್ಟೈತೆ, ಕೇರಳದಲ್ಲೇ ಸ್ಟಕ್ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕೂಗಪ್ಪ ನೀನು ಕಾಗೇನೋ ಕೋಗಿಲೇನೋ ಅಂತ ನಮ್ಗೆ ಗೊತ್ತಾಗಬೇಕು. ನಿಮ್ಮ KC ವೇಣುಗೋಪಾಲ್ ಅವರ ಕಿವಿಯನ್ನ ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಕೇರಳದಲ್ಲಿರುವಂತಹ ಕನ್ನಡ ಶಾಲೆಯನ್ನ ರಕ್ಷಣೆ ಮಾಡುವಂತದ್ದಾಗ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಕಮ್ಯುನಿಸ್ಟರಿಗೆ ಮಣೆ ಹಾಕ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಏನು ಪಿಣರಾಯಿ ವಿಜಯನ್ ಅಲ್ಲಿಂದ ಒಂದು ಗ್ರೂಪ್ ಮಾಡಿ ಕಳಿಸ್ಕೊಟ್ರು, ತಕ್ಷಣ ಅವರಿಗೆ ಮಣೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ವೇಣುಗೋಪಾಲ್ ಹೇಳಿದ್ದನ್ನು ಕೂಡ ಕೇಳಿದ್ರು. ಆದ್ರೆ ಈ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಿರೋ ನಾಯಕರು ವೇಣುಗೋಪಾಲ್ ಸರ್ಕಾರದ ಭಾಗವಲ್ಲ ಅಂತ ಹೇಳಿಕೆ ಕೊಟ್ಟು ಜಾರಿಕೊಳ್ತಿದ್ದಾರೆ. ವೇಣುಗೋಪಾಲ್ ಅವರು ಸರ್ಕಾರ ಆಡಳಿತದಲ್ಲಿದ್ರೆ ಹೇಳ್ಬೋದಾಗಿತ್ತು. ವೇಣುಗೋಪಾಲ್ ಅವರು ಆಡಳಿತದಲ್ಲಿ ಇಲ್ಲ. ಬಟ್ ಉತ್ತಮವಾದಂತ ಬಾಂಧವ್ಯ ಕಾಪಾಡಲಿಕ್ಕೆ ವೇಣುಗೋಪಾಲ್ ಅವರು ಕೂಡ ಒತ್ತಾಯ ಮಾಡಬಹುದು. ಹೀಗೆ ಸಮರ್ಥಿಸಿಕೊಳ್ಳುವ ಕಾಂಗ್ರೆಸ್ ಪಕ್ಷಕ್ಕೆ ಕನ್ನಡಿಗರ ಪ್ರಶ್ನೆ ಇಷ್ಟೇ. ಕೋಗಿಲು ವಿಚಾರಕ್ಕೆ ನಿರ್ದೇಶನ ಕೊಡುವ ಮಟ್ಟಿಗೆ ಬಂದಾಗ ಯಾವ ಆಡಳಿತದ ಭಾಗ ಆಗಿದ್ರು ಅವರಿಗೂ ಸರ್ಕಾರದ ವಿಚಾರಕ್ಕೂ ಏನ್ ಸಂಬಂಧ? ಇರ್ಲಿ,
ನಿಮ್ಮದೇ ಪಕ್ಷ ಕೂಡ ಕೇರಳದಲ್ಲಿದೆ. ಅಲ್ಲಿ ಮಸೂದೆ ಮಂಡನೆ ಆದಾಗ ಯಾವೊಬ್ಬ ಕೈ ನಾಯಕ ಕೂಡ ಉಸಿರು ಬಿಟ್ಟಿಲ್ವಂತೆ. ಈ ಮಾತನ್ನ ನಾವು ಹೇಳ್ತಿಲ್ಲ, ಕೇರಳ ಸಚಿವರೇ ಹೇಳ್ತಾರೆ ಕೇಳಿ. Congress has a significant presence in Kerala Assembly. They have 21 members, legislators. They have not raised any objection against this bill in Assembly. This was passed unanimously by the State Assembly. And the allegation is unfounded. ಕೇಳಿದ್ರಲ್ಲ, 21 ಕಾಂಗ್ರೆಸ್ನ ಶಾಸಕರಿದ್ರು, ಯಾರೊಬ್ರು ಪ್ರಶ್ನೆ ಮಾಡಿಲ್ವಂತೆ. ಕೆಸಿ ವೇಣುಗೋಪಾಲ್ ಅವರೇ, ಈ ಬಗ್ಗೆ ನಿಮ್ಮದೇ ರಾಜ್ಯದ ಶಾಸಕರಿಗೆ ಸೂಚನೆ ಕೊಡಬೇಕು ಅಲ್ವಾ? ಅಥವಾ ಕೇರಳದಲ್ಲಿ ರಾಜಕೀಯ ಲಾಭ ಪಡೆಯಲು ಕರ್ನಾಟಕದ ವಿಚಾರಕ್ಕಷ್ಟೇ ನೀವು ಕಡ್ಡಿ ಆಡಿಸೋದಾ? ಇನ್ನು ಸರ್ಕಾರದ ನಡೆಯನ್ನ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬರೆದ ಪತ್ರಕ್ಕೆ ಪ್ರತಿಕ್ರಿಯಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಾವು ಕನ್ನಡ, ತಮಿಳು ಭಾಷಾ ಅಲ್ಪಸಂಖ್ಯಾತರ ಹಕ್ಕು ರಕ್ಷಣೆ ಮಾಡ್ತೀವಿ ಅಂತ ತೇಪೆ ಸಾರಿಸಿದ್ದಾರೆ. ಇದು ಏಕಾಏಕಿ ತೀರ್ಮಾನ ಮಾಡವ್ರೆ ಅಂದರೆ ಇದರಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಕೈವಾಡ ಪಕ್ಕ ಇದೆ. ಇವ್ರ ಬ್ರದರ್ಸು ಅವರೆಲ್ಲ ಚರ್ಚೆ ಮಾಡಿ ನಾವು ಸುಮ್ಮನೆ ಕನ್ನಡ ಕನ್ನಡ ಅಂತೀರಿ, ನೀವು ಮಲಯಾಳಿ ಅನ್ನಿ, ಅಲ್ಲಿ ಮ್ಯಾಚ್ ಮಾಡ್ಬಿಡೋಣ, ಇಬ್ಬರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿರೋದು. ಇದು ಕನ್ನಡಕ್ಕೆ ದ್ರೋಹ ಬಗ್ದಂಥ ಸರ್ಕಾರ. ಮೊನ್ನೆನೇ ಹೋಗಿದ್ರಲ್ಲಪ್ಪ, ಅಲ್ಲೇ ಅವ್ರ ಜೊತೆ ವೇದಿಕೆ ಮೇಲೆ ಕೈ ಕುಲ್ಕಿ ಪುಷ್ಪ ಕೊಟ್ಟು ಆಲಿಂಗನ ಎಲ್ಲ ಮಾಡಿದ್ರಲ್ಲ, ಅವಾಗ ಕೇಳಬೇಕಾಯ್ತು. ಕನ್ನಡಿಗರ ಪರವಾಗಿ ಇದೋ ನಾವು ಕೇಳ್ತಿದ್ದೇವೆ. ಮಿಸ್ಟರ್ ಕೆಸಿ ವೇಣುಗೋಪಾಲ್ ಎಲ್ಲಿದ್ದೀರಿ? ನಿಮ್ಮದೇ ರಾಜ್ಯ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಯಾವಾಗ ಪ್ರಶ್ನೆ ಎತ್ತುತ್ತೀರಾ? ಈ ಬಗ್ಗೆ ಟ್ವೀಟ್ ಮಾಡಿ ಅದ್ಯಾವಾಗ ಈ ನಡೆಯನ್ನ ಖಂಡಿಸ್ತೀರಾ? ಕೋಗಿಲು ಮಾತ್ರವಲ್ಲ, ಕನ್ನಡಿಗರ ಪರವಾಗಿ ನಾನಿದ್ದೇನೆ ಅಂತ ಯಾವಾಗ ಹೇಳ್ತೀರಾ? ಹರೀಶ್ ಜೊತೆ ಪ್ರಮೋದ್, TV9 ಬೆಂಗಳೂರು.